ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆಯ್ದುಕೊಂಡಿರುವುದು ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ನೆಲೆ ನಿಂತಿರುವಂತಹ ಒಬ್ಬ ಪ್ರಾಣದೇವರು. ಈ ಹನುಮಂತ ದೇವರು ಎಲ್ಲಿದ್ದಾರೆ ಅಂತಂದ್ರೆ, ಮಂತ್ರಾಲಯದ ಶುರುವಾಗೋದಕ್ಕೆ ಮಹಾದ್ವಾರ ದಾಟಿದ ಮೇಲೆ ಮಂತ್ರಾಲಯ ಪ್ರವೇಶ ಮಾಡೋದಕ್ಕಿಂತ ಮೊದಲು ಗೋಶಾಲೆ ಅದ, ಎಲ್ಲರಿಗೂ ಗೊತ್ತು. ಆ ಗೋಶಾಲೆಯಲ್ಲಿನ ಆ ಹಸುಗಳು ಕೂಗ್ತಿರ್ತಾವಲ್ಲ, ಅದೇ ನಮ್ಮನ್ನು ಸ್ವಾಗತ ಮಾಡ್ತದೆ ಮಂತ್ರಾಲಯಕ್ಕೆ. ಆ ಮಂತ್ರಾಲಯದ ಗೋಶಾಲೆಯೊಳಗೆ ಒಬ್ಬ ಬಹಳ ಪುಟ್ಟ ಪ್ರಾಣದೇವರಿದ್ದಾರೆ, ಬಹಳ ಪುಟ್ಟ ಹನುಮಂತ ದೇವರು, ಸ್ವಯಂಭೂ ಪ್ರಾಣದೇವರು. ಅದನ್ನು ಬಹಳಷ್ಟು ಈ ಪಾದಯಾತ್ರಿಗಳು ತಪ್ಪದ ದರ್ಶನ ತಗೋತಾರೆ. ಅದರ ಉಳಿದವರು ಕೆಲವರು ಹೋಗ್ತಾರೆ. ಅದನ್ನು ಬಿಟ್ಟು ಅಲ್ಲಿ ಸುತ್ತಲಿನ ಗ್ರಾಮಸ್ಥರು ಮಾತ್ರ ಅವರ ಭಕ್ತರು. ಈ ಹನುಮಂತ ದೇವರು ಮೊದಲು ನೆಲೆ ನಿಂತದ್ದು ಅಲ್ಲಿನ ಅರ್ಚಕರನ್ನ ಕೇಳಿದಾಗ ಹೇಳಿದರು, ಅಂದರೆ ರಾಘವೇಂದ್ರ ಸ್ವಾಮಿಗಳು ಬರೋದಕ್ಕಿಂತ ಪೂರ್ವದಲ್ಲಿ ಕೊಂಡಪುರ ಅಂತ ಒಂದು ಗ್ರಾಮ ಅಂತ. ಇದು ಒಂದು ಮಂತ್ರಾಲಯದೊಳಗೆ ಒಂದು ಭಾಗ ಆಗಿ ಹೋಯಿತು. ಆ ಕೊಂಡಪುರ ಗ್ರಾಮದಲ್ಲಿ ಉದ್ಭವ ಆದಂಥ ಈ ಒಂದು ಪುಟ್ಟ ಮೂರ್ತಿ ಸುಮಾರು 1 ಅಡಿ ಎತ್ತರ ಮಾತ್ರ ಅದ. ಉದ್ಭವ ಮೂರ್ತಿಯನ್ನು ನೋಡಿದ ತಕ್ಷಣ ಹೇಳ್ತೀರಿ, ಅಷ್ಟು ಸುಂದರವಾದಂಥ ಒಂದು ಮೂರ್ತಿ. ಅಲ್ಲಿ ಅವರು ಉದ್ಭವ ಆದಮೇಲೆ ಇದೇ ಈಗೇನು ಅರ್ಚಕರಿದ್ದಾರೆ, ಇವ್ರ ತಲೆಮಾರಿನವ್ರನ್ನೇ ಮೊದಲಿನಿಂದ ಪೂಜೆ ಮಾಡ್ಕೊತ ಬಂದ್ದಾರೆ. ಈಗಲೂ ಅವರೇ ಪೂಜೆ ಮಾಡ್ತಾ ಇದ್ದಾರೆ. ಗೋಶಾಲೆಯನ್ನು ಅಲ್ಲೇ ಪಕ್ಕದಲ್ಲೇ ಸ್ಥಾಪನೆ ಮಾಡ್ಯಾರ. ಹೀಗಾಗಿ ಅದಕ್ಕಿನ್ನೂ ಹೆಚ್ಚಿನ ಒಂದು ಮೆರಗು ಬಂತು. ಪ್ರಾಣದೇವರ ಆಶೀರ್ವಾದ ಅನುಗ್ರಹದೊಂದಿಗೆ ಎಲ್ಲ ಗೋವುಗಳು ಅಲ್ಲಿ ಇರ್ತವೆ. ನಾವು ಪಾದಯಾತ್ರೆ ಹೋದ ದಿವಸ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ಇತ್ತು. ಅವತ್ತು ಒಬ್ಬರು ಯಾರೋ ಭಕ್ತರು ಈ ಹನುಮಂತ ದೇವರಿಗೆ ಒಂದು ಪುಟ್ಟ ಬೆಳ್ಳಿಯ ಕವಚವನ್ನು ಮಾಡಿಸ್ಕೊಟ್ಟಿದ್ದರು. ಆ ಪುಟ್ಟ ಬೆಳ್ಳಿ ಕವಚ 22ನೇ ತಾರೀಕು ಆ ಹನುಮಂತ ದೇವರಿಗೆ ಅರ್ಪಣೆ ಮಾಡಿದ್ರಂಥವ್ರು. ಅವ್ರು ಹೇಳಿದ ಪ್ರಕಾರ ಬಹಳ ಜಾಗೃತವಾದಂಥ ಸ್ಥಳ ಅಂಥೇಳಿ. 91 ತನಕ ಒಂದು ಪುರಾತನವಾದಂಥ ಹಳೆಯ ದೇವಾಲಯ ಇತ್ತು. 91ರಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿ ಹೊಸ ಒಂದು ದೇವಾಲಯವನ್ನು, ಪುಟ್ಟ ದೇವಾಲಯವನ್ನೇ ಕಟ್ಟಿಸ್ಯಾರ. ಬಹಳ ಆಕರ್ಷಕವಾದಂಥ ಒಂದು ದೇವಾಲಯ, ಪ್ರಶಾಂತವಾದಂಥ ವಾತಾವರಣ. ಈ ಕೊಂಡಪುರ ಗ್ರಾಮದ ಈ ಹನುಮಂತ ದೇವರು ಬಹಳ ಪುರಾತನವಾದದ್ದು. ಅಂದರೆ ರಾಯರ ಕಾಲ ಅಂದರೆ ಸುಮಾರು 400 ವರ್ಷದ ಹಿಂದಿನ ಹನುಮಂತ ದೇವರು. ಇವರು ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ಆಶೀರ್ವಾದವನ್ನು ಮಾಡಲಿ ಅಂಥೇಳಿ ಕೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಕಿರು ಪರಿಚಯದೊಂದಿಗೆ ಬರ್ತೀನಿ. ಅಲ್ಲಿ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ.